ನಿಮ್ಮ ಸ್ಯಾಲರಿ, FD ಇಂಟ್ರೆಸ್ಟ್ ಅಥವಾ ಪ್ರಾಪರ್ಟಿ ಪರ್ಚೇಸ್ ವೇಳೆ TDS ಅಂತ ಹಣ ಕಟ್ಟಾಗ್ತಿದ್ಯಾ? ಅದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿದೆ ನೋಡಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದ್ರೆ ನಿಮ್ಮ ಆದಾಯದಿಂದ ತೆರಿಗೆಯನ್ನ ಮುಂಚಿತವಾಗಿಯೇ ಕಡಿತ ಮಾಡಿ ಸರ್ಕಾರಕ್ಕೆ ಪಾವತಿಸೋದು. ಇದರಿಂದ ಸ್ಯಾಲರಿ ಮೇಲೆ TDS, FD ಇಂಟ್ರೆಸ್ಟ್ ಮೇಲೆ TDS, 50 ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೂ 1% TDS ನ ಅನ್ವಯ ಮಾಡಲಾಗುತ್ತೆ. ಯಾಕೆ TDS ಬೇಕು, ಇದರ ಅವಶ್ಯಕತೆ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಒಮ್ಮೆಲೆ ದೊಡ್ಡ ಟ್ಯಾಕ್ಸ್ ಕಟ್ಟುವ ಹೊರೆ ನಿಮಗೆ ಕಡಿಮೆ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವೇಳೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಈಗ ಸುಲಭ ಆಗುತ್ತೆ. TDS ಕಟ್ ಆಗಿದ್ರಿಂದ ರೀಫಂಡ್ ಕೂಡ ನಿಮಗೆ ಲಭ್ಯವಾಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡಬೇಕಾದ್ರೆ ಇಷ್ಟು ಉಪಯೋಗಗಳಾಗುತ್ತೆ. ಹಾಗಿದ್ರೆ ನಾವು ಪ್ರಾಪರ್ಟಿ ಖರೀದಿ ಮಾಡಬೇಕಾದ್ರೆ ಯಾವ ರೀತಿಯ ವಿಚಾರಗಳನ್ನ ನಾವು ಚೆಕ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲು ಪಾನ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂದ್ರೆ ಪಾನ್ ಕಾರ್ಡ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, TDS ಪೇಮೆಂಟ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆಯಾ, ಫಾರ್ಮ್ 26 QB ಫೈಲ್ಡ್ ಆಗಿದೆಯಾ ಅನ್ನೋದನ್ನ ಸಂಪೂರ್ಣವಾಗಿ ನೀವು ಮೊದಲು ಚೆಕ್ ಮಾಡಬೇಕು. ಹಾಗಿದ್ರೆ ನಿಮ್ಮ TDS ನ ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ ಫಾರ್ಮ್ 26 AS ಹಾಗೆ AIS ಸ್ಟೇಟ್ಮೆಂಟ್ ನ ತೆಗೆದ್ರೆ ನೀವು TDS ಎಷ್ಟು ಕಟ್ ಆಗಿದೆ ಮತ್ತೆ ಯಾವ ರೀತಿ ಸ್ಟೇಟ್ಮೆಂಟ್ ತೆಗಿಬಹುದು, ಇಲ್ಲಿವರೆಗೂ ಏನೇನು ಕಟ್ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ನಿಮ್ಗೆ ಇಲ್ಲಿ ಲಭ್ಯ ಆಗುತ್ತೆ. ಇನ್ ಮುಂದೆ ತಗೊಳ್ಳಿ, TDS ಅಂದ್ರೆ ಕೇವಲ ಟ್ಯಾಕ್ಸ್ ಕಟ್ ಅಲ್ಲ, ಇದು ನಿಮ್ಮ ಫೈನಾನ್ಷಿಯಲ್ ರೆಕಾರ್ಡ್ ಆಗಿರುತ್ತೆ. ಇದು ಸುರಕ್ಷಿತವಾಗಿ ನಿಮ್ಮ ಜೊತೆಗೆ ಇರುತ್ತೆ. ಯಾವುದೇ ರೀತಿಯ ಟ್ಯಾಕ್ಸ್ ಡಿಡಕ್ಷನ್ ಆದ್ರೂ ಕೂಡ ಈ ಒಂದು TDS ಮುಖಾಂತರ ನೀವು ರೀಫಂಡ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಒಂದು ಸುರಕ್ಷತೆಗೆ, ನಿಮ್ಮ ಒಂದು ಫೈನಾನ್ಷಿಯಲ್ ಸುರಕ್ಷತೆಗೆ TDS ಅಷ್ಟು ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಮುಂದೆ TDS ಕಟ್ಟಾಗಿದೆಯಾ, TDS ಎಷ್ಟು ಕಟ್ಟಾಗಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ತಪ್ಪದೆ ತಗೊಳ್ಳಿ. ಇಲ್ಲದೆ ಹೋದ್ರೆ ನಿಮ್ಮ ಪ್ರಾಪರ್ಟಿಗೂ ಸಮಸ್ಯೆ ಆಗುತ್ತೆ, ನಿಮ್ಮ ಫ್ಯೂಚರ್ಗೂ ಕೂಡ ಟ್ಯಾಕ್ಸ್ ಬಗ್ಗೆ ಸಮಸ್ಯೆ ಆಗುತ್ತೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಫಾಲೋ ಮಾಡಿ ಪ್ರಜಾಕಿರಣ ವಾಹಿನಿ.